ಮೈಸೂರಿನ ಕೊರಗಜ್ಜ ದೇವಸ್ಥಾನ ತೆರವು ಕಾರಣವೇ ಬೇರೆ. ಏನಿದು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಕೊನೆಗೂ ಮೈಸೂರಿನ ಕೊರಗಜ್ಜ ದೇವಸ್ಥಾನವನ್ನು ತೆರವುಗೊಳಿಸಲಾಗಿದೆ. ಆದರೆ ಈಗ ತೆರವುಗೊಳಿಸಲು ಕಾರಣವೇ ಬೇರೆ. ಇತ್ತೀಚೆಗೆ ತೀವ್ರ ಚರ್ಚೆಗೆ ಈಡಾಗಿದ್ದ ಮೈಸೂರಿನ ಕೊರಗಜ್ಜ ದೇವಸ್ಥಾನವನ್ನು ತೆರವುಗೊಳಿಸಲಾಗಿದೆ. ಕರಾವಳಿಯ ಸಂಸ್ಕೃತಿಯಾದ ದೈವಾರಾಧನೆ ಮೈಸೂರಿನಲ್ಲಿ ಕಾಲಿಟ್ಟಿದ್ದರ ಕುರಿತು ಹಲವರು ಅಪೇಕ್ಷೆ ವ್ಯಕ್ತಪಡಿಸುತ್ತಲೇ ಇದ್ದರು. ಕೊನೆಗೂ ಮೈಸೂರಿನ ಕೊರಗಜ್ಜ ದೇವಸ್ಥಾನವನ್ನು ತೆರವುಗೊಳಿಸಲಾಗಿದೆ. ಆದರೆ ಹೀಗೆ ತೆರವುಗೊಳಿಸಲು ಕಾರಣವೇ ಬೇರೆ. ಮೈಸೂರು ಜಿಲ್ಲಾಡಳಿತ ಕೊರಗಜ್ಜ ದೇವಸ್ಥಾನವನ್ನು ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಿದೆ. ಕೊರಗಜ್ಜ ದೇವಸ್ಥಾನವನ್ನು ರಾಜಕಾಲುವೆ ಮೇಲೆ ನಿರ್ಮಿಸಲಾಗಿತ್ತು. ಕೇರ್ಗಳಿ ಗ್ರಾಮದ ಸರ್ವೆ ನಂಬರ್ 60ರಲ್ಲಿ ಹಾದು ಹೋಗಿದ್ದ ರಾಜಕಾಲುವೆ ಒತ್ತುವರಿಯಾಗಿದೆ ಎಂಬ ದೂರು ತಾಲೂಕು ಆಡಳಿತಕ್ಕೆ ಬಂದಿತ್ತು. ಅಕ್ರಮವಾಗಿ ದೇವಸ್ಥಾನ ನಿರ್ಮಿಸಲಾಗಿದೆ ಎಂಬ ಮಾಹಿತಿ ಇತ್ತು. ಈ ಕಾರಣ ಮೈಸೂರು ತಾಲೂಕು ಕೇರ್ಗಳಿ ಗ್ರಾಮದಲ್ಲಿದ್ದ ಕೊರಗಜ್ಜ ದೇವಸ್ಥಾನವನ್ನು ಜೆಸಿಬಿಯ ಮೂಲಕ ತೆರವುಗೊಳಿಸಲಾಗಿದೆ. ದಾಖಲೆ ಎ ಪರಿಶೀಲಿಸಿದ ಉಪವಿಭಾಗಾಧಿಕಾರಿ. ಈ ಸಂಬಂಧ ದಾಖಲೆಗಳನ್ನು ಪರಿಶೀಲಿಸಿದ ಉಪವಿಭಾಗಾಧಿಕಾರಿ ಕೆ ರಕ್ಷಿತ್ ಒತ್ತುವರಿಯಾಗಿರುವ ಬಗ್ಗೆ ಖಚಿತಪಡಿಸಿಕೊಂಡಿದ್ದಾರೆ ಹಾಗೂ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಆದೇಶಿಸಿದ್ದಾರೆ. ಅದರಂತೆ ತಹಶೀಲ್ದಾರರು ಕೆಎಂ ಮಹೇಶ್ ಕುಮಾರ್ ಅವರು ಜಯಪುರ ಪೊಲೀಸರ ಭದ್ರತೆಯೊಂದಿಗೆ ಕಾರ್ಯಾಚರಣೆ ಮಾಡಿ ರಾಜಕಾಲುವೆಯ ಒತ್ತುವರಿ ಮಾಡಿಕೊಂಡು ನಿರ್ಮಿಸಲಾಗಿದ್ದ ಕೊರಗಜ್ಜ ದೇವಸ್ಥಾನವನ್ನು ನೆಲಸಮಗೊಳಿಸಿ ತೆರವುಗೊಳಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಜಯಪುರ ಹೋಬಳಿ ಉಪ ತಹಶೀಲ್ದಾರ್ ನಿಂಗಪ್ಪ, ರಾಜಸ್ವ ನಿರೀಕ್ಷಕರಾದ ಲೋಹಿತ್, ಹೋಬಳಿಯ ಗ್ರಾಮಾಡಳಿತ ಅಧಿಕಾರಿಗಳು, ಬೋಗಾದಿಪಟ್ಟ ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ನಗರ ಮಾಪನ ಯೋಜನಾಧಿಕಾರಿಗಳು, ಕಚೇರಿ ಸಿಬ್ಬಂದಿ ಹಾಗೂ ಜಯಪುರ ಪೊಲೀಸ್ ಠಾಣೆ ಅಧಿಕಾರಿ ಹಾಗೂ ಸಿಬ್ಬಂದಿ ಭಾಗಿಯಾಗಿದ್ದರು. ಕಾಂತಾರ ಸಿನಿಮಾ ಬಿಡುಗಡೆಯಾಗಿ ಭಾರೀ ಸಕ್ಸಸ್ ಕಂಡ ಸಮಯದಲ್ಲಿ ತಲೆ ಎತ್ತಿದ್ದ ಕೊರಗಜ್ಜ ದೇವಸ್ಥಾನಕ್ಕೆ ಇತ್ತೀಚೆಗೆ ಬೀಗ ಬಿದ್ದಿತ್ತು. ಮೈಸೂರಿನ ರಿಂಗ್ ರಸ್ತೆಯ ಕೇರ್ಗಳಿ ಬಳಿ ಇರುವ ಕೊರಗಜ್ಜ ದೇವಸ್ಥಾನ ಕಳೆದ 1 ತಿಂಗಳಿಂದ ಬಾಗಿಲು ಹಾಕಿತ್ತು. ಆದರೆ ಭೂ ವಿವಾದ, ಸಂಬಂಧಿಕರ ಕಲಹದಿಂದ ಮೈಸೂರು ಕೊರಗಜ್ಜ ದೇವಸ್ಥಾನಕ್ಕೆ ಬೀಗ ಹಾಕಲಾಗಿದೆ. ಈ ಹಿಂದೆಯೂ ದೇವಸ್ಥಾನದ ಟ್ರಸ್ಟ್ಗಳ ನಡುವೆ ನಡೆದಿದ್ದ ಜಗಳಕ್ಕೆ ಬೀಗ ಹಾಕಲಾಗಿತ್ತು. ನಂತರ ದೈವಾರಾಧಕ ತೇಜುಕುಮಾರ್ ಹಾಗೂ ಪತ್ನಿ ನಡುವೆ ಕಲಹ ಉಂಟಾಗಿತ್ತು. ಹಾಗೆ ಇನ್ನೊಂದು ವಿಷಯ ಬರ್ತಾ ಇರೋದು ಏನಂತ ಹೇಳಿದ್ರೆ, ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಂತಹ ತೇಜುಕುಮಾರ್ ಅವರು ದುಡ್ಡನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನವನ್ನು ನಿರ್ಮಿಸಿ ದುಡ್ಡನ್ನು ಮಾಡ್ತಾ ಇದ್ದಾರೆ. ಗಾರೆ ಕೆಲಸವನ್ನು ಮಾಡ್ತಿದ್ದವರು ಇವಾಗ ಒಂದು ಪೆಟ್ರೋಲ್ ಬಂಕ್ ಓನರ್ ಆಗಿದ್ದಾರೆ. ಹಾಗೆಯೇ ಲಕ್ಷ ಬೆಲೆ ಬಾಳುವಂತಹ ಕಾರ್ಗಳಿದೆ ಅಂತ ಸುದ್ದಿ ಹರಿದಾಡ್ತಾ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ಸುಳ್ಳು, ಎಷ್ಟರ ಮಟ್ಟಿಗೆ ಸತ್ಯ ಇನ್ನೂ ತಿಳಿದು ಬಂದಿಲ್ಲ. ದೇವಸ್ಥಾನ ನಿರ್ಮಾಣವಾಗಿ 2 ವರ್ಷ ಆಯಿತು. 2 ವರ್ಷದಿಂದ ತುಂಬ ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾಯಿದ್ರು. ಸುಮ್ಮನೆ ಅಷ್ಟು ಜನ, ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಿದ್ದಾರೆ ಅಂತಂದರೆ ಅದು ಸುಮ್ಮನೆ ಅಲ್ಲ. ಪ್ರತಿಯೊಬ್ಬರು ಕೂಡ ಭಕ್ತಿಯಿಂದ ಬಂದು ಅಜ್ಜನಿಗೆ ನಮಸ್ಕಾರವನ್ನು ಮಾಡ್ತಾಯಿದ್ರು. ಅಜ್ಜವರು ಕೂಡ ಭಕ್ತಿಯಿಂದ ಬಂದ ಭಕ್ತಾದಿಗಳಿಗೆ ಅವರ ಕೋರಿಕೆಯನ್ನು ಈಡೇರಿಸ್ತಾಯಿದ್ರು. ಯಾರು ನ್ಯಾಯ, ನೀತಿ, ಧರ್ಮದಿಂದ ಬರ್ತಾರೋ ಅಂಥವ್ರಿಗೆ ಅಜ್ಜ ಕೈ ಹಿಡಿತಾಯಿದ್ರು. ಅವ್ರು ಏನೇ ಅಂದ್ಕೊಂಡಿದ್ರು ಕೂಡ ಅಜ್ಜನ ಮುಂದೆ ಕೈ ಮುಗಿದು ಕೋರ್ಕೊಂಡ್ರೆ ಸಾಕು, ಅಜ್ಜ ಅದನ್ನು ನೆರವೇರಿಸ್ಕೊಡ್ತಾಯಿದ್ರು. ಆದ್ದರಿಂದ ತುಂಬ ಭಕ್ತಾದಿಗಳು ಅಜ್ಜನ ದೇವಸ್ಥಾನಕ್ಕೆ ಬರ್ತಾಯಿದ್ರು. ಅಜ್ಜನ ದೇವಸ್ಥಾನಕ್ಕೆ ಹೋಗಿ ಒಂದು 5 ನಿಮಿಷ ಅಜ್ಜನ ಮುಂದೆ ಕೂತು ಪ್ರಾರ್ಥಿಸ್ಕೊಂಡ್ರೆ ಸಾಕು, ಮನಸ್ಸು ನೆಮ್ಮದಿ ಆಗ್ತಾಯಿತ್ತು. ಹಾಗೆ ಸಾಮಾನ್ಯ ಜನರು ಅಲ್ಲದೆ ಕೂಡ ಸೆಲೆಬ್ರಿಟಿಗಳು ಅಜ್ಜನ ದೇವಸ್ಥಾನಕ್ಕೆ ಬರ್ತಾಯಿದ್ರು. ಮೈಸೂರಲ್ಲಿ ಇರುವಂತಹ ಕೊರಗಜ್ಜ ದೇವಸ್ಥಾನ ಅಂದರೆ ಏನೋ ಒಂಥರ ಖುಷಿ. ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಮಂಗಳೂರಿಗೆ ಹೋಗಬೇಕಿತ್ತು. ಆದರೆ ಯಾವಾಗ ಮೈಸೂರಿನಲ್ಲಿ ಇದು ಸ್ಥಾಪನೆ ಆಯಿತು, ಎಲ್ಲರೂ ಕೂಡ ಮೈಸೂರಿಗೆ ಬಂದು ಭೇಟಿ ಮಾಡ್ತಾಯಿದ್ರು ಈ ದೇವಸ್ಥಾನಕ್ಕೆ. ಸೆಲೆಬ್ರಿಟಿಗಳಲ್ಲಿ ರಚಿತಾ ರಾಮ ಆಗಿರ್ಬೋದು, ಹಾಗೆ ಗಿಲಿ ಚಂದ್ರಪ್ರಭ ಅವರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾಯಿದ್ರು. ಚಂದ್ರಪ್ರಭ ಅವರು ಕೂಡ ಮದುವೆ ಆದರೆ ಅರ್ಕೆಯನ್ನು ತೀರಿಸ್ತೀನಿ ಅಂತ ಹೇಳಿ ಅರ್ಕೆಯನ್ನು ಹೊತ್ತಿದ್ರಂತೆ. ಅವರು ಮದುವೆ ಆದ ನಂತರ ಅವರ ಪತ್ನಿಯನ್ನು ಕರೆದುಕೊಂಡು ಅಜ್ಜನ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಎಷ್ಟೋ ಜನಕ್ಕೆ ಕೆಲಸ ಇಲ್ಲದವ್ರಿಗೆ ಅಜ್ಜ ಕೆಲಸವನ್ನು ನೀಡಿದ್ದಾರೆ. ಹಾಗೆ ಆರೋಗ್ಯ ಸಮಸ್ಯೆ ಇರೋರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದಾರೆ. ಕೆಲವೊಬ್ಬರು ಏನೇ ಒಂದು ಒಳ್ಳೆಯ ಕಾರ್ಯನ ಮಾಡಬೇಕಾದ್ರೂ ಕೂಡ ಅಜ್ಜನ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಆ ಕೆಲಸವನ್ನು ಮಾಡ್ತಾಯಿದ್ರು. ಇವಾಗ ದೇವಸ್ಥಾನ ತೆರವುಗೊಂಡಿರೋದು ತುಂಬ ಜನಕ್ಕೆ ನೋವನ್ನು ಉಂಟು ಮಾಡಿದೆ. ಅದರಲ್ಲೂ ನಮಗೂ ಪರ್ಸ್ನಲಾಗಿ ಕೂಡ ತುಂಬ ನೋವನ್ನು ಉಂಟು ಮಾಡಿದೆ. ಅಜ್ಜ ಅಂತಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತಾಯಿತ್ತು. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಜ್ಜ ನಮಗೆ ಶಾಂತಿ, ನೆಮ್ಮದಿ ಎಲ್ಲನೂ ಕೊಡ್ತಾಯಿದ್ರು. ನೋಡೋಣ, ದೇವಸ್ಥಾನ ಮತ್ತೆ ಸ್ಥಾಪಿಸ್ತಾರಾ? ಪಕ್ಕದಲ್ಲೇ ಜಾಗ ಇರೋದ್ರಿಂದ ಅಲ್ಲೇನಾದರೂ ಅಜ್ಜನ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡ್ತಾರಾ ಅಂತ.
2 ವರ್ಷದ ಹಿಂದೆ ಕೊರಗಜ್ಜ ಸ್ವಾಮಿ ದೇವಸ್ಥಾನ ತುಂಬ ಚಿಕ್ಕದಾಗಿತ್ತು. ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ನ ಮಾಡ್ತಾಯಿದ್ರು. ಅಷ್ಟರಲ್ಲಿ ಹೀಗಾಯಿತು. ಸೊ ಇದಿಷ್ಟು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅಜ್ಜನ ದೇವಸ್ಥಾನವನ್ನು ತೆರವುಗೊಳಿಸಿದ್ದು ಸರಿನಾ ತಪ್ಪಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ನಾನು ತುಂಬ ಬೇಜಾರಿಂದ ಮಾಡ್ತಾ ಇದ್ದೀನಿ. ನನಗೂ ಅಜ್ಜ ಅಂದರೆ ತುಂಬಾ ಇಷ್ಟ, ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಅಜ್ಜ ಅಂದರೆ ಇಷ್ಟನಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.